ಏ ಕ್ಯಾಮ್ರಾ ಇಂದ ಏನ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ आवाज को नाच श्रीराम से नाच आवाज को नाच श्रीराम जय भवानी जय शिवाजी जय भवानी जय भवानी जय शिवाजी जय भवानी जय शक्ति जय 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 भवानी जय 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 शिवाजी ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಾಬು ಸರಿ ಏ ಆನಂದ ಸರಿ ಆಸನ भारत माता की जय जय श्रीराम ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, DC ಆರ್ಡರ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಿದರು. ನಾನು ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂಥವರಿಗೆ ಇವರು ಗಡಿಪಾರು ಮಾಡೋದಿಲ್ಲ. ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನ ಗಡಿಪಾರು ಮಾಡ್ತಾ ಇರುವಂತಹದ್ದು, ನಿರ್ಬಂಧನೆ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ. ನಾಚಿಗೇಡಿನ ಸಂಗತಿ, ಸ್ವಾತಂತ್ರ್ಯ ಹರಣ ಮಾಡ್ತಾ ಇದೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮಾತನಾಡೋಕ್ಕೆ ಅವಕಾಶ ಕೊಡಲ್ಲ, ವಿಚಾರವನ್ನು ಹೇಳೋಕ್ಕೆ ಅವಕಾಶ ಕೊಡಲ್ಲ ಅಂತಂದರೆ ನೀವು ಸಂವಿಧಾನ ವಿರೋಧಿಗಳಿದೆ. ಕಾಂಗ್ರೆಸ್ನವರು ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲು ಎಸೆಯುವಂಥವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರು ತಡೆಯುವಂಥವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದೆ. ಸೊ ನಾನು ಇವತ್ತು ಮದುವೆ ಇದೆ, ಇವತ್ತು ನಾಳೆ ಕಾರ್ಯಕ್ರಮ ಇದೆ, ಮದುವೆಗಾದರೂ ಒಂದು ಅಟೆಂಡ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು DC ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದರೆ ಈಗ ಅವರು ಹೇಳಿದಂಥ ಇದನ್ನ ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂಥ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾಯಕರನ್ನು ಹತ್ತಿಕ್ಕುವಂತಹದ್ದು ಬರೇ ಬ್ಯಾನ್ ಮಾಡೋದು, ಕೇಸ್ ಹಾಕಿದ್ರಿಂದ ಆಗೋದಿಲ್ಲ. ಇದರ 10 ಪಟ್ಟು ಇನ್ನೂ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅಂತನ್ನುವಂಥದ್ದು ನಾಳೆ ಕಾರ್ಯಕ್ರಮ ಆಗತ್ತೆ, ಹಾಗೇ ಆಗತ್ತೆ. ತಾವು ಬರ್ತೀರಿ ಸರ್? ನಿರ್ಬಂಧ ಇದೆ. ನಾನು ಬಂದೇ ಬರ್ತೀನಿ. ಏನಾಗುತ್ತೆ ನೋಡೇ ಬಿಡೋಣ. ಏನು ಅರೆಸ್ಟ್ ಮಾಡ್ತಾರೆ, ಮಾಡಲಿ.
ಸರ್, ಒಂದು ಕಡೆ ಈ ಶಿವಾಜಿ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ಹೊರಡಬೇಕಾದ್ರೆ ಆ್ಯಕ್ಚುಲಿ ಬಿದ್ದಂಥ ಕಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೆ SP ಅವ್ರಿಗೆ ಬಿದ್ದಂಥದ್ದು ಮತ್ತು ಒಂದು ಚಪ್ಪಲಿ ಎಸೆದಾಗಿದೆ. ಆವಾಗಲೇ ಅಲ್ಲಿ ಅವರನ್ನು ತಗೊಂಡು ಲಾಠಿ ಚಾರ್ಜ್ ಮಾಡಬಹುದಾಗಿತ್ತು ಅನ್ನುವಂಥದ್ದು BJP ಅವರ ವಾದ ಆಗಿರುವಂಥದ್ದು, ಹಿಂದೂ ಸಂಘಟನೆಗಳ ವಾದ. ಬಂದು ತಗಲೇ ಇಲ್ಲ ಅಂತ ಅನ್ನುವಂಥದ್ದು ನಾವು ಮಾಡೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮೆರವಣಿಗೆ ಹೋಗ್ತಾ ಇದೆ. ಆ ಮಸೀದಿ ಒಳಗೆ ಅವರು ಸೇರಿದ್ದು ಯಾಕೆ, ಸೇರ್ತಾ ಇರೋದು ಯಾಕೆ? ಏನೋ ಹಬ್ಬ ಇದೆ, ಹೋಗಿ ಬೇರೆ ಮಸೀದಿಗಳು ಬೇಕಾದಷ್ಟು ಕಟ್ಟಿದಾರಲ್ಲ, ಅಲ್ಲಿ ಮಸೀದಿ ಹೋಗ್ಬೇಕು. ಇಲ್ಲಿ ಮೆರವಣಿಗೆ ಇದೆ ಅಂತನ್ನುವಂಥದ್ದು ಗೊತ್ತಿದ್ದಂಥ ಸಮಯದಲ್ಲಿ ಅವರು ಪೂರ್ವ ಯೋಜಿತ, ಇದು ಪ್ರೀ ಪ್ಲ್ಯಾನ್ಡ್ ವ್ಯವಸ್ಥಿತವಾದಂಥ ಸಂಚಿದೆ ಇದು. ಇನ್ನು ಎರಡೇ ಕಲ್ಲು ಇಲ್ಲ, ಅಲ್ಲಿ ಯಾವುದೋ ಒಂದು ಚಪ್ಪಲಿ ಇದಕ್ಕಿಟ್ಟಿದ್ರು. ಎರಡು ಕಲ್ಲೋ, ಒಂದು ಕಲ್ಲೋ, ಒಂದು ಸಣ್ಣ ಕಲ್ಲೋ, ದೊಡ್ಡ ಕಲ್ಲೋ, ಕಲ್ಲೇನ ಚಪ್ಪಲಿ ಎಸೆದಿದ್ದಾರೆ. ಮತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂದರೆ ರಕ್ಷಕರ ಮೇಲೆ ಇವತ್ತು ಕಲ್ಲು ಎಸೆದ ಅಂದರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇಮಿಡಿಯೇಟ್ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗಿತ್ತು ಅಂತನ್ನುವಂಥ 100% ಸತ್ಯ. ನಮ್ಮ ಹಿಂದೂ ಸಮಾಜ ಕೂಡ ಅಷ್ಟೇ, ಬರೇ ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ಮೇಲೆ ನುಗ್ಗಬೇಕ್ರಿ. ಯಾರ ಮೇಲೆ ಕಲ್ಲಿಸಿದ್ದಾರೆ, ಯಾಕೆ ಎಸೆದಿದ್ದಾರೆ? ಸೊಕ್ಕ ಈ ದೇಶದ ಅನ್ನ ತಿಂದು, ಈ ದೇಶದ ಮಹಾಪುರುಷರ ಮೇಲೆ, ಈ ದೇಶದ ದೇವತೆಗಳ ಮೇಲೆ ಕಲ್ಲಿಸಿದರೆ ಏನಾಗಿದೆ ನಿಮಗೆ? ಗೌರವ ಕೊಡುವಂತಹದ್ದು ಕಲಿಬೇಕು ನೀವಾಗಿದೆ. ಇಲ್ಲಾದ್ರೆ ಇನ್ನು ಮುಂದಿನ ದಿನಗಳು ಹೊಕ್ಕು ಹೊಡಿತೀವಿ. ಮಸೀದಿ ಇರಲಿ, ಮನೆ ಇರಲಿ, ದರ್ಗಾ ಇರಲಿ, ಯಾಕೆ ಏನಾಗಿದೆ? ಎಂದಾದರೂ ನಿಮ್ಮ ಮೆರವಣಿಗೆ ಮೇಲೆ ಕಳ್ಳಿಸ್ತಿದೀವಾ? ನಿಮ್ಮ ಮೆರವಣಿಗೆ ತೊಂದರೆ ಕೊಟ್ಟಿದ್ದೀವಾ? ಯಾಕೆ ಮೇಲಿನ ಮೇಲೆ ಕೆಣಕ್ತಾ ಇದ್ರಿ? ಸೊ ಇದು ನಡೆಯುವುದಿಲ್ಲ ಅಂತ, ಈ ಆಟ ನಡೆಯುವುದಿಲ್ಲ. ಇನ್ನು ಮುಂದೆ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಇದಕ್ಕೆ ಉತ್ತರ ಕೊಡುವಂಥದ್ದು ನಾವು ಸಿದ್ಧ ಆಗಿದ್ದೀವಿ ಹಿಂದೂ ಸಮಾಜ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಸರ್, ಈಗ ಅದು ಪಂಕ ಮಸೀದಿ